ನಮಸ್ಕಾರ ಎಲ್ರಿಗೂ. ಇವತ್ತು ನಮ್ಮ ಮನೆಯಲ್ಲಿ ರಾತ್ರಿ ಊಟಕ್ಕೆ ಅಂತೇಳಿ ಹೆಸರು ಕಾಳನ್ನು ಹಾಕಿ ಹಾಲು ಸಾರನ್ನು ಮಾಡಿದ್ದೀನಿ. ಇದ್ರ ಜೊತೆಗೆ ವೈಟ್ ರೈಸ್. ಯೂಶಲಿ ಸಾಮಾನ್ಯವಾಗಿ ನಾವು ಮುದ್ದೆ ಮಾಡ್ತೀವಿ ರಾತ್ರಿ ಊಟಕ್ಕೆ. ಬಟ್ ರಾಗಿ ಹಿಟ್ಟು ಖಾಲಿ ಆಗಿತ್ತು, ರಾಗಿ ಬೀಸಿಸ್ಕೊಂಡು ಬರಬೇಕಿತ್ತು. ಹಂಗಾಗಿ ಮತ್ತು ನಾನೊಂದು ವಿಡಿಯೋ ನೋಡಿದೆ, ಹಸಿರು ಮೆಣಸಿನ್ಕಾಯಿ ಚಟ್ನಿ ತುಂಬಾ ವೈರಲ್ ಆಗಿತ್ತು. ಆ ವಿಡಿಯೋ ಟ್ರೈ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಎಣ್ಣೆನ ಕಾಯೋದಕ್ಕೆ ಅಂತೇಳಿಟ್ಟು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕರಿಬೇವು ಇಷ್ಟನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದನ್ನು ಮಿಕ್ಸರ್ ಜಾರ್ಗೆ ಹಾಕಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸೆ ಹಣ್ಣು ಇದನ್ನು ಕೂಡ ಇದ್ರ ಜೊತೆಗೆ ಸೇರಿಸಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕಾಗುತ್ತೆ ಮಿಕ್ಸರ್ ಜಾರ್ನಲ್ಲಿ. ನಾನು ಯೂಶ್ವಲಿ ಅಡುಗೆನಲ್ಲಿ ಜಾಸ್ತಿ ಒಣಮೆಣಸಿನ್ಕಾಯಿನ ಯೂಸ್ ಮಾಡ್ತೀನಿ. ಏನಾದರೂ ರುಬ್ಬೋದಿತ್ತು ಅಂತಂದಾಗ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಯೂಸ್ ಮಾಡೋದು. ಯಾಕೆಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ, ಕೆಲವರಿಗೆ ಹೊಟ್ಟೆ ಉರಿ, ಸೊ ಈ ಥರ ಸಮಸ್ಯೆಗಳು ಇರುತ್ತಲ್ವ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಕೆಂಪು ಮೆಣಸಿನ್ಕಾಯಿನೇ ಯೂಸ್ ಮಾಡೋದು. ಬಟ್ ನನಗೆ ಒಂದು ವಿಡಿಯೋ ನೋಡಿಬಿಟ್ಟು ಟ್ರೈ ಮಾಡೋಣ ಅಂಥೇಳಿ ಅನಿಸ್ತು. ಹಾಗಾಗಿ ನಾನು ಹಸಿರು ಮೆಣಸಿನ್ಕಾಯಿ ಚಟ್ನಿಯನ್ನು ಮಾಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಹಚ್ಕೊಂಡಿರೋಂಥ ಸಣ್ಣಕ್ಕೆ ಹೆಚ್ಕೋಬೇಕು ಈರುಳ್ಳಿ, ಇದನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡು ವೈಟ್ ರೈಸ್ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅಂಥೇಳಿ ನಾನು ವಿಡಿಯೋ ನೋಡಿದ್ದು. ಸೊ ಇವಾಗ ನಾನು ಕೂಡ ಈ ಒಂದು ಚಟ್ನಿ ಸಿದ್ಧವಾಗಿದೆ. ಇವಾಗ ಟೇಸ್ಟ್ ಮಾಡಿ ಇದನ್ನು ನಿಮ್ಮ ಜೊತೆಗೆ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತೀನಿ, ಹೇಗಿತ್ತು ರುಚಿ ಏನು ಅಂಥೇಳಿ. ಯಾವುದಾದ್ರೂ ಒಂದು ರೆಸಿಪಿ ಮಾಡಿದರೆ ಚೆನ್ನಾಗಿದೆಯಾ ಇಲ್ವಾ ಅಂಥೇಳಿ ಆನೆಸ್ಟಾಗಿ ರಿವ್ಯೂವನ್ನು ಕೊಡಬೇಕು. ಯಾಕಂದರೆ ಅದನ್ನು ಎಷ್ಟೋ ಜನ ನೋಡಿ ಟ್ರೈ ಮಾಡ್ತಾರೆ. ಸೊ ಬಿಳಿ ಅನ್ನದ ಜೊತೆಗೆ ಇವಾಗ ನಾನು ಚಟ್ನಿನ ಹಾಕ್ಕೊಂಡು ಇದನ್ನು ಟೇಸ್ಟ್ ಮಾಡ್ತೀನಿ. ಅಪರೂಪಕ್ಕೆ ಅಂತ ಅಂದರೆ ಹೌದು, ನಮ್ಮ ಬಾಯೆಲ್ಲ ತುಂಬಾ ಕೆಟ್ಟಿದೆ, ಏನಾದ್ರು ರುಚಿಯಾಗಿ ತಿನ್ನಬೇಕು ಅನಿಸ್ತಿದೆ ಅಂತಂದಾಗ ನಾವು ಈ ಥರ ಒಂದು ಹಳೆ ಕಾಲದ ರೆಸಿಪಿಗಳ ಮೊರೆ ಹೋಗ್ತೀವಿ. ಸೊ ನೋಡಿ, ಮನೆಯಲ್ಲಿ ಮಕ್ಕಳಿಗೆ ಹಾಲು ಸಾರು ಮತ್ತು ವೈಟ್ ರೈಸ್ ಇದನ್ನು ಹಾಕ್ಕೊಟ್ಟಿದ್ದೀನಿ. ಸೊ ನಾನಿವಾಗ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ತಾಯಿದ್ದೀನಿ. ನಿಜ ಹೇಳಬೇಕು ಅಂದರೆ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಖಾರವಾಗಿ ಒಂದು ರೀತಿ ಹುಳಿ ಕಲ್ಲುಪ್ಪು ಹಾಕಿ ರುಬ್ಬಿರೋದ್ರಿಂದ ಚಟ್ನಿಗೆ ಅದು ಟೇಸ್ಟ್ ಇನ್ನೂ ಚೆನ್ನಾಗಿ, ಉಪ್ಪು ಹುಳಿ ಖಾರ ಚೆನ್ನಾಗಿತ್ತು ಟೇಸ್ಟು. ಅದ್ರ ಜೊತೆಗೆ ಸಣ್ಣಕ್ಕೆ ಈರುಳ್ಳಿ ಹಚ್ಚಿರೋದ್ರಿಂದ ಇನ್ನೂ ಟೇಸ್ಟ್ ಸೂಪರ್ ಅನಿಸ್ತಿತ್ತು. ಬಟ್ ತಿನ್ನಬೇಕಾದ್ರೇ ಅಂದರೆ ತುಟಿ ಭಾಗದಲ್ಲೆಲ್ಲ ಸ್ವಲ್ಪ ಉರಿ ಫೀಲ್ ಆಗ್ತಾಯಿತ್ತು, ಯಾಕಂದರೆ ಹಸಿರು ಮೆಣಸಿನ್ಕಾಯಿ ಚಟ್ನಿ ಅಲ್ವಾ. ಸೊ ನಾನು ಹೇಳೋದು ತುಂಬ ಖಾರ, ಅಂದರೆ ನಾನು ಖಾರ ತಿಂತೀನಿ, ನನಗೂ ಖಾರ ಅಂದರೆ ಇಷ್ಟ. ಬಟ್ ತುಂಬ ಖಾರ ತಿನ್ನಲ್ಲ ಅಂತನ್ನೋರು ಇದ್ರ ಜೊತೆಗೆ ಸ್ವಲ್ಪ ಸೈಡಲ್ಲಿ ಮೊಸರಿದ್ರೆ ಓಕೆ ಚೆನ್ನಾಗಿರುತ್ತೆ. ಅಲ್ಲಿಗೆ ಸ್ವಲ್ಪ ಖಾರ ಆದರೂ ಕೂಡ ಮೊಸರು ಇರುತ್ತಲ್ಲ ಸ್ವಲ್ಪ ತಂಪಾಗುತ್ತೆ, ಖಾರದ ಪ್ರಮಾಣ ಕಡಿಮೆ ಫೀಲ್ ಆಗುತ್ತೆ. ಅದರ್ವೈಸ್ ಬಾಯಿ ಕೆಟ್ಟಿದೆ ಅಂತಂದಾಗ ಈ ಒಂದು ಚಟ್ನಿ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಅಪರೂಪಕ್ಕೆ. ಬಟ್ ಯಾವಾಗಲೂ ರೆಗ್ಯುಲರಾಗಿ ಇಷ್ಟೊಂದು ಖಾರ ತಿನ್ನೋದು ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ. ಸೊ ಇದನ್ನು ನಾನು ನಿಮ್ಮೆಲ್ಲರೊಟ್ಟಿಗೆ ಇವತ್ತಿನ ವ್ಲಾಗ್ ಮೂಲಕ ಶೇರ್ ಮಾಡ್ತಾಯಿದ್ದೀನಿ. ಆನೆಸ್ಟಾಗಿ ಈ ಒಂದು ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ರಿವ್ಯೂವನ್ನು ಹೇಳಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹೆಚ್ಚಿನ ವಿಡಿಯೋಗಳನ್ನು ನೋಡಬೇಕು ಅಂತಂದರೆ ಪೇಜನ್ನು ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಬರ್ತೀನಿ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.